ಎಲ್ಲರೂ ಇವ್ರದ್ದು ಮದುವೆ ಆಯಿತು ಅಂತಾರೆ. ಕೆಲವರು ಇಲ್ಲ ಇವರು ಜೀವನ ಪೂರ್ತಿ ಬ್ರಹ್ಮಚಾರಿ ಅಂತಾರೆ. ಆದರೆ ಕೆಲ ಕಥೆಗಳಲ್ಲಿ ಇವರಿಗೆ ಮಗ ಇದ್ದ ಅನ್ನೋ ನಂಬಿಕೆನೂ ಇದೆ. ಹೌದು, ಇದು ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಮದುವೆ ಹಾಗೂ ಅವರ ಪುತ್ರ ಮಕರಧ್ವಜನ ಕತೆ. ಬನ್ನಿ ಹೇಳ್ತೀನಿ. ಬ್ರಹ್ಮಚರ್ಯ ವ್ರತ. ಶ್ರೀ ಹನುಮಂತನು ರಾಮನ ಶ್ರೇಷ್ಠ ಸೇವಕ. ಬಾಲ್ಯದಿಂದಲೇ ಅವರು ಬ್ರಹ್ಮಚರ್ಯವನ್ನು ಪಾಲಿಸಿಕೊಂಡು ಬಂದವರು. ವಾಸನೆ, ಕಾಮ, ಆಸೆ ಇದ್ಯಾವುದಕ್ಕೂ ಅವರಲ್ಲಿ ಜಾಗವಿರಲಿಲ್ಲ. ಅವರ ಜೀವನವನ್ನೆಲ್ಲ ಅವರು ರಾಮನ ಸೇವೆಗೆ ಮಾತ್ರ ಸಮರ್ಪಿತ ಮಾಡಿಕೊಂಡಿದ್ರು. ರಾಮನ ಜಪ ಮಾಡೋದರಲ್ಲಿ ಅವರಿಗೆ ಸಂತೃಪ್ತಿ ಸಿಗ್ತಿದ್ರು. ಆದರೆ ಕೆಲವು ಪುರಾಣಗಳ ಪ್ರಕಾರ ಅವರಿಗೆ ಮದುವೆಯಾದ ಕತೆ ಹೇಳ್ತೀನಿ ಕೇಳಿ. ಹನುಮಂತನ ಮದುವೆ. ಹನುಮಂತನು ಸೂರ್ಯದೇವರನ್ನು ಗುರುವಾಗಿ ಸ್ವೀಕರಿಸಿ ಎಲ್ಲ ಶಾಸ್ತ್ರ, ವೇದ, ಉಪನಿಷತ್ ಹಾಗೂ ಯೋಗಗಳನ್ನು ಕೇವಲ ಒಂದೇ ದಿನದಲ್ಲಿ ಕಲಿತಾರೆ. ಅವರ ಶ್ರದ್ಧೆ, ಬುದ್ಧಿ ಹಾಗೂ ವಿನಯವನ್ನು ಕಂಡು ಸೂರ್ಯದೇವರು ತುಂಬಾ ಸಂತೋಷಗೊಂಡು, ನನಗೆ ಗುರುದಕ್ಷಿಣೆಯಾಗಿ ನೀನು ನನ್ನ ಮಗಳಾದ ಸುವರ್ಚಲಾ ದೇವಿಯನ್ನು ಮದುವೆ ಆಗಬೇಕು. ಅವಳು ದಿವ್ಯ ಶಕ್ತಿಯ ರೂಪಳು. ಈ ಮೂಲಕ ನಿನ್ನ ಶಿಷ್ಯತ್ವ ಪೂರ್ಣವಾಗುತ್ತೆ ಅಂತ ಹೇಳಿದಾಗ ಹನುಮಂತನು ವಿನಯದಿಂದ, ನಾನು ಬ್ರಹ್ಮಚಾರಿ, ನನಗೆ ಸಾಂಸಾರಿಕ ವಿವಾಹ ಬೇಡ ಅಂತ ಹೇಳಿದಾಗ ಸೂರ್ಯದೇವನು, ಇದು ಲೋಕದ ಮದುವೆ ಅಲ್ಲ, ಇದು ಶಿವ ಶಕ್ತಿಯರ ಯೋಗಿಕ ಸಂಯೋಗ. ನೀನು ರುದ್ರಂಶಾವತಾರ ಅಂದರೆ ಮಹಾದೇವನ ಅಂಶ. ಸುವರ್ಚಲಾ ದೇವಿಯು ಶಕ್ತಿಯ ಸ್ವರೂಪ ಅಂದರೆ ಆದಿಶಕ್ತಿಯ ರೂಪ. ಈ ಸಂಯೋಗದಿಂದ ಮಾತ್ರ ನಿನಗೆ ಸಂಪೂರ್ಣ ಯೋಗ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ಹನುಮಂತನು ಗುರುಗಳ ಮಾತಿಗೆ ತಲೆಬಾಗಿ ಸುವರ್ಚಲಾ ದೇವಿಯನ್ನು ಯೋಗಿಕ ಹಾಗೂ ಆಧ್ಯಾತ್ಮಿಕ ವಿವಾಹವಾಗಿ ಸ್ವೀಕಾರ ಮಾಡ್ತಾರೆ. ಅಂದಿನಿಂದ ಹನುಮಂತನು ಅಷ್ಟಸಿದ್ಧಿಗಳು ಹಾಗೂ ನವನಿಧಿಗಳ ಅಧಿಪತಿಯಾದರೂ ಕೂಡ ಈ ಲೋಕದ ದೃಷ್ಟಿಯಲ್ಲಿ ಸದಾ ಬ್ರಹ್ಮಚಾರಿಯಾಗಿ ಉಳಿತಾರೆ. ಇದರ ಪ್ರತೀಕವಾಗಿ ತೆಲಂಗಾಣದ ಖಮ್ಮಂ ಜಿಲ್ಲೆಯ ಎಲ್ಲೊಂದು ಗ್ರಾಮದಲ್ಲಿ ದೇವರು ಬ್ರಹ್ಮಚಾರಿ ತತ್ವವನ್ನು ಉಳಿಸಿಕೊಂಡು ಗೃಹಸ್ಥ ರೂಪದಲ್ಲಿ ಪತ್ನಿಯ ಜೊತೆ ಪ್ರತಿಮೆಯಾಗಿ ಪ್ರಪಂಚದ ಏಕೈಕ ದೇವಸ್ಥಾನದಲ್ಲಿ ಇಂದಿಗೂ ಇದ್ದಾರೆ. ಮಕರಧ್ವಜನ ಜನನ. ಇನ್ನು ಹನುಮಂತನ ಮಗನಾದ ಮಕರಧ್ವಜನ ಕತೆ ಇನ್ನೂ ಅದ್ಭುತ. ಹನುಮಂತನು ಲಂಕಾದಹನ ಮಾಡಿ ತನ್ನ ಮೈಯನ್ನು ತಂಪಾಗಿಸಿಕೊಳ್ಳಲು ಸಮುದ್ರದಲ್ಲಿ ಸ್ನಾನ ಮಾಡ್ತಿರಬೇಕಾದ್ರೆ ಅವರ ಮೈಯಿಂದ ಬಂದಂತಹ ಒಂದು ಬೆವರಿನ ಹನಿ ಸಮುದ್ರದೊಳಗಿನ ಮಕರ ಅಂದರೆ ಮೀನಿನ ರೂಪದಲ್ಲಿ ಇರುವ ಶಾಪಗ್ರಸ್ತ ಅಪ್ಸರೆಯ ಬಾಯಲ್ಲಿ ಬೀಳುತ್ತೆ. ಆ ಬೆವರಿನ ಹನಿಯನ್ನು ಸೇವಿಸ್ತಾರೆ. ಆ ಮೀನನ್ನು ಒಂದು ಮೊಸಳೆಯು ತಿಂದು ಆ ಮೊಸಳೆಯನ್ನು ಅಹಿರಾವಣನ ಸೈನಿಕರು ಬೇಟೆಯಾಡಿ ಅದರ ಹೊಟ್ಟೆಯನ್ನು ಕತ್ತರಿಸಿದಾಗ ಮಕರಧ್ವಜನ ಹೊರಬರ್ತಾನೆ. ಮೊಸಳೆ ಹಾಗೂ ಕಪಿಯ ಮಿಶ್ರಿತವಾದ ಈ ಜೀವಿಯನ್ನು ನೋಡಿ ಅವನಿಗೆ ಮಕರಧ್ವಜ ಅಂತ ಹೆಸರಿಡ್ತಾರೆ. ಮಕರ ಅಂದರೆ ಮೊಸಳೆ ಹಾಗೂ ಧ್ವಜ ಅಂದರೆ ಚಿಹ್ನೆ ಅಥವಾ ಸಂತಾನ ಅಂತ ಹೇಳ್ಬೋದು. ಹೀಗೆ ಹನುಮಂತನು ಸಂಸಾರವನ್ನು ಮಾಡದೆ ದೈವಿಕ ರೀತಿಯಲ್ಲಿ ಒಬ್ಬ ಮಗನಿಗೆ ತಂದೆಯಾಗ್ತಾರೆ. ಮಕರಧ್ವಜನ ಶಕ್ತಿ. ಹನುಮಂತನ ಮಗ ಅಂದರೆ ಸುಮ್ಮನೆನಾ? ಅವನು ಹನುಮಂತನ ಶಕ್ತಿಯ ಒಂದು ಅಂಶವನ್ನೇ ಹೊಂದಿರ್ತಾನೆ. ಅವನ ದೇಹದಲ್ಲಿ ಅಪಾರವಾದ ಬಲ, ಯುದ್ಧದಲ್ಲಿ ಎಂದಿಗೂ ಅಜಯ. ಅವನ ಈ ಶೌರ್ಯವನ್ನು ನೋಡಿ ರಾವಣನ ಸಹೋದರ ಅಹಿರಾವಣನು ತನ್ನ ಪಾತಾಳ ಲೋಕದ ದ್ವಾರಪಾಲಕನಾಗಿ ಇವನನ್ನು ನೇಮಿಸ್ತಾರೆ. ಇನ್ನು ಅವರ ಮೊದಲ ಭೇಟಿ ತುಂಬಾ ಕುತೂಹಲ. ಮೊದಲ ಮುಖಾಮುಖಿ. ಒಮ್ಮೆ ಅಹಿರಾವಣನು ರಾಮ ಲಕ್ಷ್ಮಣರನ್ನು ಪಾತಾಳದಲ್ಲಿ ಬಂಧಿಸಿದಾಗ ಹನುಮಂತನು ಅವರನ್ನು ಹುಡುಕಲು ಪಾತಾಳಕ್ಕೆ ಬರ್ತಾರೆ. ಅಲ್ಲಿ ದ್ವಾರದಲ್ಲಿ ಹನುಮಂತನಿಗೆ ಎದುರಾಗಿದ್ದೇ ಸ್ವತಃ ಹನುಮನ ಮಗ ಮಕರಧ್ವಜ. ಆದರೆ ಇಬ್ಬರಿಗೂ ಎದುರಾಳಿಯ ಬಗ್ಗೆ ಅರಿವಿರಲಿಲ್ಲ. ಅಪ್ಪ ಮಗನ ಮಧ್ಯೆ ದೊಡ್ಡ ಭೀಕರವೇ ಆಗುತ್ತೆ. ಆಗ ಅಹಿರಾವಣನು ಹನುಮಂತನಿಗೆ ಮಕರಧ್ವಜನ ಜನನದ ರಹಸ್ಯ ಹೇಳ್ತಾನೆ. ಆಗ ಹನುಮಂತನು ಮಕರಧ್ವಜನನ್ನು ಸೋಲಿಸಿ ಅಹಿರಾವಣನನ್ನು ಸಂಹಾರ ಮಾಡ್ತಾನೆ. ಮಕರಧ್ವಜನ ರಾಜ್ಯಭಾರ. ಹನುಮಂತನು ಮಕರಧ್ವಜನನ್ನು ಸ್ವೀಕರಿಸಿ ಅವನಿಗೆ ಪಾತಾಳ ಲೋಕದ ರಾಜನನ್ನಾಗಿ ನೇಮಿಸ್ತಾರೆ. ಮಕರಧ್ವಜನು ಧರ್ಮಪ್ರಜ್ಞೆ, ಶೌರ್ಯ, ಶಕ್ತಿ ಇವೆಲ್ಲವನ್ನು ತನ್ನ ತಂದೆಯಾದ ಹನುಮಂತನ ಬಳಿಯಿಂದ ಪಡಿತಾನೆ. ಅಹಿರಾವಣನ ನೇತೃತ್ವದಲ್ಲಿ ಸದಾ ಅಧರ್ಮ, ಅನ್ಯಾಯದಿಂದ ಇದ್ದ ಪಾತಾಳ ಲೋಕವನ್ನು ಸದಾ ನ್ಯಾಯ, ಧರ್ಮ, ರಕ್ಷಣೆಯ ರಾಜ್ಯವನ್ನಾಗಿ ಪರಿವರ್ತಿಸಿ ರಾಜ್ಯಭಾರ ಮಾಡ್ತಾನೆ. ಇಂದಿಗೂ ಗುಜರಾತ್ನ ಬೇಟ್ ದ್ವಾರಕಾ ದ್ವೀಪದಲ್ಲಿ ಹನುಮಂತನೊಂದಿಗೆ ಹನುಮಂತನ ಮಗನಾದ ಮಕರಧ್ವಜನನ್ನು ಪ್ರಾರ್ಥಿಸಲಾಗುತ್ತೆ. ಇದು ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಮದುವೆ ಹಾಗೂ ಮಕರಧ್ವಜನ ಅದ್ಭುತ ಜೀವನ ಕಥೆ. ಇಷ್ಟೆಲ್ಲ ಕೇಳಿ ಆದ್ಮೇಲೆ ನಿಮಗೊಂದು ಪ್ರಶ್ನೆ. ಹನುಮಂತನು ಶಾಶ್ವತ ಬ್ರಹ್ಮಚಾರಿ, ಆದರೆ ಮಕರಧ್ವಜನ ಜನನ
ಮದುವೆಯ ಫಲ ಅಂತ ಹೇಳ್ಬೋದಾ, ಅಥವಾ ಪಾತಾಳವನ್ನು ಹೈರಾವಣನ ಮುಷ್ಟಿಯಿಂದ ಬಿಡಿಸಲು ಇದೊಂದು ದೇವರ ಲೀಲೆ ಅಂತ ಹೇಳ್ಬೋದಾ? ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋನಲ್ಲಿ. ಜೈ ಶ್ರೀರಾಮ್.